ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಟಿಫನ್ಗೆ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ರೊಟ್ಟಿಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಈರುಳ್ಳಿನ ಹಾಕ್ಬಿಟ್ಟು ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಮೆಂತ್ಯ ಹಿಟ್ಟು ಎಲ್ಲ ಸೇರಿ ನಾನು ಆ ರೊಟ್ಟಿ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಟ್ಟಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ರೊಟ್ಟಿ ಕೂಡ ಬಳಿಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ವಲ್ಲ, ಸ್ವಲ್ಪ ರವೆ ಕೂಡ ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ರೊಟ್ಟಿನ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಇವಾಗ ಟಿಫನ್ನ ಮುಗಿಸ್ಕೊಂಡೆ. ಟಿಫನ್ನ ಮುಗಿಸ್ಕೊಂಡು ಸಂಡೇ ಆಗಿರೋದ್ರಿಂದ ಸರಿ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ನೆಲಮಂಗಲದಲ್ಲಿರೋ ಶಾಂತಿಧಾಮ ಆಶ್ರಮಕ್ಕೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಆದಷ್ಟು ವಾಯ್ಸ್ ಓವರ್ ಕೊಡ್ದಂಗೆ ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ನೋಡ್ಕೊಳ್ಳೋಣ. ಇನ್ನು ಎಂಟ್ರೆನ್ಸಿಂದ ಬರ್ತಾನೆ ಫಸ್ಟ್ ಒಂದು ಹೆಣ್ದೇವ್ರ ದೇವಸ್ಥಾನ ಇತ್ತು, ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ಮಂಗಳಾರತಿ ಎಲ್ಲ ತೊಗೊಂಡ್ವಿ. ಇಲ್ಲಿ ಕೂಡ ದೇವಸ್ಥಾನ ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿ ಕೂಡ ಮೇಂಟೈನ್ ಮಾಡಿದರು. ಇನ್ನು ಅಲ್ಲಿಂದ ಬರ್ತಾ ಈಚೆಗಡೆ ಇಲ್ಲಿ ಆ ತುಳಸಿ ಗಿಡ ಇತ್ತು, ಇದನ್ನು ನೋಡಿಕೊಂಡು ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ, ಅಲ್ಲೇ ಪಕ್ಕದಲ್ಲಿದೆ. ವಿಶ್ವಕರ್ಮ ವಿಗ್ರಹ ಅಲ್ಲ? ಅದೇ ಥರ ಆಯಿತು. ನಿನ್ನ ತಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಹೂವು, ದಾಸವಾಳ. ಇನ್ನು ಸುತ್ತಮುತ್ತ ಎಲ್ಲೇ ನೋಡಿದ್ರು ತುಂಬ ಹಸಿರು ಗಿಡಗಳು, ತುಂಬ ಪ್ರಶಾಂತವಾಗಿತ್ತು ಜಾಗ ಅಂತೂ. ಇನ್ನು ದಾಸವಾಳಗಳಂತೂ ತುಂಬ ಕಲರ್ ದಾಸವಾಳಗಳು ಹಾಕಿದ್ರು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಪ್ರತಿ ಗಿಡದಲ್ಲೂ ಕೂಡ ಹೂವನ್ನ ಬಿಟ್ಟಿದ್ರು. ಇನ್ನು ಕಿತ್ಕೊಂಡು ಅದೇ ಹೂವನ್ನ ಪೂಜೆ ಕೂಡ ಇಟ್ಟಿದ್ರು ದೇವರಿಗೆ. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾನು ಗಿಡಗಳನ್ನೇ ಸಹ ವಿಡಿಯೋ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದೇ ಥರ ನಾವು ನಮ್ಮ ಮನೆ ಹತ್ರನೇ ಒಂದೇ ಒಂದು ಪಾಟಲ್ಲಿ ಒಂದು ಗಿಡ ಹಾಕಿದ್ರೆ ಮಿನಿಮಮ್ ಅಂದರೆ ಒಂದು 10 ರಿಂದ 11 ಹೂವು, 15 ಹೂವು ಸಿಗುತ್ತೆ. ನಮ್ಮ ಮನೆ ಹತ್ರ ನಾನು ಹಾಕಿರೋ ವಿಡಿಯೋನೇ ನೋಡಿ, ಇದೇ ಥರ ಪಿಂಕ್ ಕಲರ್ ಹಾಕಿರೋದು ನಮ್ಮ ಮನೆ ಹತ್ರ. ಎಷ್ಟು ಹೂವು ಬಿಡುತ್ತೆ ಅಂದರೆ ಒಂದಿನಕ್ಕೆ 6 to 7 ಹೂವುಗಳನ್ನ ಬಿಡುತ್ತೆ. ನಮಗೆ ಡೈಲಿ ಪೂಜೆಗೆ ಅದೇ ಆಗುತ್ತೆ ಅಂತ ಹೇಳ್ಬೋದು. ವೀಕ್ಲಿ ಒನ್ಸು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ವೀಕ್ಲಿ ಒನ್ಸ್ ನಾನು ಒಂದು ಟ್ಯಾಬ್ಲೆಟ್ನ ವೇಸ್ಟ್ ಟ್ಯಾಬ್ಲೆಟ್ನ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಂತೂ ನೋಡಿ ಎಂಟ್ರೆನ್ಸಲ್ಲಿ ಯಾವ ರೀತಿ ಇದೆ ಅಂತ. ಈ ದೇವಸ್ಥಾನಕ್ಕೆ ನಾವು ಚಿಕ್ಕ ಹುಡುಗರಲ್ಲಿ ಬಂದಿದ್ವಿ. ಅದಾದಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ತುಂಬ ದಿನಗಳ ನಂತರ. ತುಂಬ ಪ್ರಶಾಂತವಾಗಿತ್ತು. ಇನ್ನು ಒಳಗಡೆ ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತಾನೆ. ಇನ್ನು ಹಿಂದೆಗಡೆ ಆ ದೇವಸ್ಥಾನ ಸುತ್ತು ಬರೆದಿದ್ರು, ಅದನ್ನು ಓದಲಿಕ್ಕೆ ನಮಗೆ ಟೈಮ್ ಸಾಕಾಗ್ತಿಲ್ಲ, ಅಷ್ಟು ಇತ್ತು. ಪ್ರತಿ ಒಂದನ್ನು ಓದಿದ್ರೆ ಅದ್ರ ಬಗ್ಗೆ ನಮಗೆ ತಿಳ್ಕೊಳ್ಲಿಕ್ಕಾಗೋದು. ಇನ್ನು ಇಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಎಲ್ಲ ಮಾಡಿದ್ದಾಯಿತು. ಇಲ್ಲಿ ರಾಜ್ಯ ಲೋಕದಿಂದ ಬುದ್ಧಿಹೀನರಾದ ಈ
ಇನ್ನು ಇಲ್ಲಂತೂ ಓದ್ತಾ ಇದ್ದರೆ ಎಷ್ಟು ಓದಿದ್ರೂ ಮುಗಿತಾ ಇಲ್ಲ, ಅಷ್ಟೊಂದಿತ್ತು ಓದೋದು. ನಾವಂಗೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನೆಲ್ಲ ಓದ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಇಲ್ಲಿ ಬರೆದಿರೋ ಲೈನ್ಸ್ಗಳಂತೂ. ಇನ್ನು ಅಲ್ಲಿಂದ ಕೆಳಗಡೆ ಬಂದರೆ ಬ್ರಹ್ಮರೂಪಿ ಗಾಯತ್ರಿ ದೇವಿ ದೇವಸ್ಥಾನ ಇತ್ತು. ಇದು ಕೂಡ ತುಂಬ ಪ್ರಶಾಂತವಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು ದೇವಸ್ಥಾನ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಅಮ್ಮನವ್ರನ್ನ, ನೀವು ಕೂಡ ನೋಡಿ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ ಅಂತ ಒಂದು ಕಮೆಂಟ್ ಹಾಕಿ. ನನಗಂತೂ ಯೂಟ್ಯೂಬಲ್ಲಿ ಕಮೆಂಟ್ಸೇ ಬರಲಿಲ್ಲ, ಬರೋದೇ ಇಲ್ಲ. ಅದರಿಂದ ಕ್ವಿಕ್ ಮಾಡಿಬಿಡೋಣ ಒಂದೊಂದ್ಸತಿ ಯೂಟ್ಯೂಬ್ ಅಂತ ಕೂಡ ಅನಿಸುತ್ತೆ. ಇನ್ನು ಯಾವ ರೀತಿ ವಿಡಿಯೋಸ್ ಬೇಕಂತ ಕೇಳಿದ್ರು ಆ ಥರ ವಿಡಿಯೋಸ್ಗಳನ್ನು ಮಾಡ್ತೀನಿ ನಾನು. ಇನ್ನು ಅಲ್ಲಿಂದ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ನನ್ನ ಮಗನ ಆಟ ಆಡಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀವಿ. ಜಿಂಕೆ ಆಡಿ ಬಂದೆ ಬಾ, ನಾನು ಇಟ್ಕೊತೀನಿ ಜಿಂಕೆ. ಇನ್ನು ಅಲ್ಲಿ ಮಗನ್ನೆಲ್ಲ ಆಟ ಆಡಿಸ್ಕೊಂಡು ಈಚೆಗಡೆ ಬಂದಮೇಲೆ ಇಲ್ಲಿ ವಿಠಲನ ದೇವಸ್ಥಾನ ಇತ್ತು, ಇಲ್ಲೇ ಗಣೇಶ ಇತ್ತು, ಇಲ್ಲೇ ರುಕ್ಮಿಣಿ ಮತ್ತು ಕೃಷ್ಣ ಎಲ್ಲ ದೇವ್ರದ್ದು ಇಲ್ಲೇ ಇತ್ತು ವಿಗ್ರಹಗಳು. ಇಲ್ಲೇ ಕೂಡ ನಮಸ್ಕಾರ ಮಾಡಿಕೊಂಡು ಇಲ್ಲೂ ಕೂಡ ಮಂಗಳಾರತಿನ ತೊಗೊಂಡು ಬಂದ್ವಿ ನಾವು. ಇದು ಯಜ್ಞಶಾಲೆ ಅಂತ ಇತ್ತು. ಇಲ್ಲಿ ಒಳಗಡೆ ಬರ್ತಾ ಎಂಟ್ರೆನ್ಸಲ್ಲೇ ಇದೆ ಇದು. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸತಿ ವಿಸಿಟ್ ಮಾಡಿ. ತುಂಬ ಪ್ರಶಾಂತವಾಗಿ ತುಂಬ ದೊಡ್ಡದಾಗಿದೆ. ಇದು ನೆಲಮಂಗಲದಲ್ಲೇ ಬರುತ್ತೆ. ಇನ್ನು ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬರಬೇಕಾದ್ರೆ ನಮಗೆ ಇಲ್ಲೇ ಒಂದು ಆಂಜನೇಯ ಸ್ವಾಮಿ ನಮಗೆ ಸಿಕ್ತು. ಇಲ್ಲೂ ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡು ತುಂಬ ಚೆನ್ನಾಗಿತ್ತು. ದರ್ಶನ ಆದಮೇಲೆ ಮನೆ ಕಡೆ ಬಂದ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಅಮ್ಮ ಮನೆಗೆ ಬಂದ್ವಿ. ಅವತ್ತೇ ಫಾದರ್ಸ್ ಡೇ ಇದ್ದಿದ್ದರಿಂದ ಅಲ್ಲೇ ಕೂಡ ನಾನ್ ವೆಜ್ ಎಲ್ಲ ಮಾಡಿದರು ಅಮ್ಮ. ಫಿಶ್ಶು, ಮಟನ್ ಸಾಂಬಾರು, ಕೈಮಾ ಎಲ್ಲ ಮಾಡಿದರು. ಅಲ್ಲೇ ಕೂಡ ಊಟನ ಮುಗಿಸ್ಕೊಂಡು ಇನ್ನು ಫಾದರ್ಸ್ ಡೇ ಸ್ಪೆಷಲ್ ಅಂದಮೇಲೆ ಕೇಕ್ ಇರಲೇಬೇಕಲ್ವ. ಆಲ್ರೆಡಿ ನಾನು ಹೋದ ವರ್ಷ ವಿಡಿಯೋ ನೋಡಿದ್ರೆ ಅದರಲ್ಲೂ ಕೂಡ ನಾವು ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಇನ್ನು ಈ ವರ್ಷವೂ ಕೂಡ ಫಾದರ್ಸ್ ಡೇ ಈ ರೀತಿಯಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನು ನನ್ನ ಮಗ ಮಲ್ಕೊಂಬಿಟ್ಟಿದ್ದ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಮಗ ಮನೆಗೆ ಬಂದಮೇಲೆ ಅವರಿಗೆ ಗಿಫ್ಟ್ ಕೂಡ ಕೊಟ್ಟು ನನ್ನ ಹಸ್ಬೆಂಡ್ಗೆ, ನನ್ನ ಚಿಕ್ಕ ಮಗ ದೊಡ್ಡ ಮಗ ಇಬ್ಬರು ಕೂಡ ವಿಶ್ ಮಾಡಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲ ತಂದೆಯಂದಿರಿಗೆ ತಂದೆಯರ ದಿನದ ಶುಭಾಶಯಗಳು, ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತೀನಿ. ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಮಕ್ಕಳು ಸ್ವೀಟ್ ತಿನ್ನಿಸಿ ಗಿಫ್ಟ್ ಎಲ್ಲ ಕೊಟ್ಟರು. ತುಂಬ ಖುಷಿಪಟ್ಟರು. ನನಗೂ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ಮಕ್ಕಳು ಇವಾಗಿಂದನೇ ಸಣ್ಣ ಪುಟ್ಟದ್ದೆಲ್ಲ ಕಲಿತಾ ಇದ್ದಾರೆ. ಅವ್ರ ಅಪ್ಪಂಗೆ ಸಣ್ಣ ಪುಟ್ಟ ಗಿಫ್ಟ್ಗಳೆಲ್ಲ ಕೊಡ್ತಾಯಿದ್ರು. ತುಂಬ ಖುಷಿ ಆಯಿತು ನನಗಂತೂ. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದೇ ಬ್ಲಾಗಲ್ಲಿ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎಲ್ಲ ಈಚೆ ಎಲ್ಲ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡು ಇನ್ನು ಒಂದೇ ಒಂದು ಹೂವು ಬಿಟ್ಟಿತ್ತು ನಮ್ಮದು ದಾಸವಾಳ. ಯಾವ ರೀತಿಯಾಗಿ ಬಿಟ್ಟಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ದಿನ ಒಂದು 4ರಿಂದ 5 ಅಂತೂ ಬಿಡುತ್ತೆ. ಡೈಲಿ ಇಷ್ಟೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಒಂದು ಹೂವು ಬಿಟ್ಟಿತ್ತು. ಸರಿ, ಅದನ್ನು ಕಿತ್ಕೊಂಡು ಹಾಗೆ ಗಣೇಶಂಗೆ ಇಟ್ಬಿಟ್ಟು ಇವತ್ತಿನ ದಿನನ ನಾನು ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಯಾವ ರೀತಿ ಎಲ್ಲ ಇರುತ್ತೆ ಇವತ್ತಿನ ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಪಾಟಲ್ಲಿ ಪುದೀನ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಇದೊಂದು ವೈಟ್ ಕಲರ್ದು ಹೂವು ಕೂಡ ಬಿಟ್ಟಿತ್ತು. ಇನ್ನು ರೋಸ್ ಕೂಡ ಬಿಟ್ಟಿತ್ತು. ಇದನ್ನೆಲ್ಲ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡು ಇನ್ನು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೆ. ಸ್ಯಾರಿ ಕೂಡ ಜಿಗ್ಜಾಕ್ ಮಾಡಿ ಫಾಲ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬ್ಲೌಸ್ ಕೂಡ ಈ ರೀತಿಯಾಗಿತ್ತು. ಇದು ಬೋಟ್ ನೆಕ್ ಬ್ಲೌಸು. ಈ ಥರ ಟೆಂಪಲ್ ಶೇಪಲ್ಲಿ ಸ್ಟಿಚ್ನ ಮಾಡಿದ್ದೆ. ಮುಂದೆ ಕೂಡ ಚಿಕ್ಕ ಬೆಲ್ಟ್ ಪಟ್ಟಿಟ್ಟು ಸ್ಟಿಚ್ನ ಮಾಡಿದ್ದೆ. ಕಸ್ಟಮರ್ ಕೂಡ ತುಂಬ ಇಷ್ಟ ಆಯಿತು. ಎಲ್ಲ ಸ್ಟಿಚಿಂಗ್ ಮುಗಿಸ್ಕೊಂಡೆ. ಇನ್ನು ಸಂಜೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸಂಡೇ ಹೊರಗಡೆ ಬಂದಿದ್ದೆ ಲೈನಿಂಗ್ ಎಲ್ಲ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಪಿಜ್ಜಾ ಇಟ್ಟಿತ್ತು. ಸರಿ ಮಮ್ಮಿ ಪಿಜ್ಜಾನ ಟ್ರೈ ಮಾಡೋಣ ಅಂತ ಹೇಳ್ತಾ ಸರಿ ಮಕ್ಕಳನ್ನ ಕರ್ಕೊಂಡು, ನಾನು ಹೊರಗಡೆ ಅಂತೂ ಜಾಸ್ತಿ ಆ ಥರ ಎಲ್ಲ ಕೊಡ್ಸೋದಿಲ್ಲ ಮಕ್ಕಳಿಗೆ. ಮತ್ತು ಹಸ್ಬೆಂಡೇ ತಂದುಕೊಡೋದು ಏನಿದ್ರು. ನಾನಿದು ಫಸ್ಟ್ ಟೈಮು ಪಿಜ್ಜಾ ತಿನ್ನಲಿಕ್ಕೆ ನನ್ನ ಮಗನ ಕರ್ಕೊಂಡು ಹೋಗಿರೋದಿಲ್ಲ. ನಾನು ಹೋಗಿರೋದಾಗಲಿ ಫಸ್ಟ್ ಟೈಮ್ ಇರ್ಬೋದು. ತುಂಬ ಚೆನ್ನಾಗಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದು. ಇದು ನಾನು ವೆಜಿಟೇಬಲ್ ಪಿಜ್ಜಾನ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಇದು ಸ್ಮಾಲ್ ಸೈಜ್ ತೊಗೊಂಡಿದ್ದೆ. ಅದು ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಖುಷಿಪಟ್ಟರು, ಎಂಜಾಯ್ ಮಾಡ್ಕೊಂಡು ತಿಂದರು.
ಇನ್ನು ಪಿಜ್ಜಾ ಎಲ್ಲ ತಿಂದ್ಕೊಂಡು ಮನೆ ಕಡೆ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ನೆಕ್ಸ್ಟ್ ಡ್ಯೂಟಿನೇ ಅಡುಗೆ ಮಾಡೋದಲ್ವಾ, ಸರಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಕಿಚನಿಗೆ ಬಂದ ತಕ್ಷಣ ಸರಿ ಸಾಂಬಾರೇನು ಮಾಡಿರಲಿಲ್ಲ, ಸರಿ ಮೆಂತ್ಯ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮೆಂತ್ಯ ಮುದ್ದೆ ಮಾಡಿದ್ದೀನಿ. ಇದಂತೂ ಸೊಂಟಕ್ಕಂತೂ ತುಂಬ ಒಳ್ಳೆಯದು ಮೆಂತ್ಯ ಹಿಟ್ಟು ಮೆಂತ್ಯ ಮುದ್ದೆ. ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಪ್ಪದಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳೋರು ಸಾಂಬಾರು ಮಾಡ್ಕೊಂಡು ಕೂಡ ತಿನ್ಬೋದು. ಇನ್ನು ನೈಟು ನಾನು ತುಪ್ಪ ಹಾಕ್ಕೊಂಡೇ ತಿಂದೆ, ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಮಗಂತೂ ಅವಾಗ ಅಮ್ಮ ತುಂಬ ಮಾಡಿಕೊಡೋರು, ನಾವು ಅವಾಗ ನಮಗಂತೂ ಅದ್ರ ಬೆಲೆನೇ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಅದ್ರ ಬೆಲೆ ಏನಂತ ಗೊತ್ತಾಗ್ತಾ ಇದೆ. ನಾನಂತೂ ರೆಗ್ಯುಲರಾಗಿ ವೀಕ್ಲಿ ಒನ್ಸು ಇಲ್ಲ ಟ್ವೈಸು ಮಾಡಿಸ್ಕೊಂಡು ತಿಂತಾನೆ ಇರ್ತೀನಿ, ನಾನೇ ಮಾಡ್ಕೊಂಡು ಕೂಡ ತಿಂತಾ ಇರ್ತೀನಿ. ನೀವು ಯಾರಾದರೂ ನನ್ನ ವೀಡಿಯೋಗಳನ್ನ ನೋಡಿ ಹಾಗೆ ಸುಮ್ಮನೆ ಮುಂದೆ ಹೋಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೊಂದು ಲೈಕು ನಿಮ್ಮದೊಂದು ಕಮೆಂಟು ನಮಗೆ ಪ್ರತಿ ವಿಡಿಯೋ ಮಾಡಬೇಕಾದ್ರೆ ಒಂದು ಮೋಟಿವೇಶನ್ ಇರುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೋಗಿ ಬರಲಾ.